Hello all, welcome to Creative IAS Academy. This is Lohit Kumar R here. ಈ ಕ್ಲಾಸಲ್ಲಿ 2024ರಲ್ಲಿ UPSCಯಲ್ಲಿ ಕೇಳಿರ್ತಕ್ಕಂತಹ GS1 ಅಂದರೆ ಸಾಮಾನ್ಯ ಅಧ್ಯಯನ ಒಂದು ಪತ್ರಿಕೆಯ ಕುರಿತಾಗಿ ಅದರಲ್ಲೂ ಕನ್ನಡ ಭಾಷೆಯಲ್ಲಿನ ಭಾಷಾಂತರ ಮಾಡಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯ ಬಗ್ಗೆ ನಾವು ಡಿಸ್ಕಸ್ ಮಾಡ್ಕೊಳ್ತಾ ಹೋಗೋಣ. ನೋಡಿ, ಪ್ರಶ್ನೆ ಪತ್ರಿಕೆ ಈ ರೀತಿಯಾಗಿತ್ತು. ನಿಮ್ಮ ಅಧ್ಯಯನಕ್ಕೋಸ್ಕರ ಇಂಗ್ಲೀಷ್ ಭಾಷೆಯಲ್ಲಿರ್ತಕ್ಕಂಥ ಪ್ರಶ್ನೆಯನ್ನು ಕನ್ನಡ ಭಾಷೆಗೆ ಭಾಷಾಂತರವನ್ನು ಮಾಡಿ ಇಲ್ಲಿ ಕೊಟ್ಟಿದ್ದೇವೆ. ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ. ಟೋಟಲ್ ನಿಮಗೆ 20 ಕ್ವೆಶನ್ಸ್ಗಳಿದ್ದಾವೆ. ಸೊ ಇದು GS1ಗೆ ಸಂಬಂಧಪಟ್ಟಿರೋದ್ರಿಂದ ಎಲ್ಲ ಪ್ರಶ್ನೆಗಳು ಅಂದರೆ ಜಿಯೋಗ್ರಫಿ ಆಗಿರ್ಬೋದು, ಇಂಡಿಯನ್ ಸೊಸೈಟಿ ಆಗಿರ್ಬೋದು, ಆರ್ಟ್ ಆ್ಯಂಡ್ ಕಲ್ಚರ್ಸ್ಗಳಾಗಿರ್ಬೋದು, ರೈಟ್, ಗ್ಲೋಬಲೈಸೇಷನ್ ಆಗಿರ್ಬೋದು, ಅದರ ಎಫೆಕ್ಟ್ಸ್ ಆಗಿರ್ಬೋದು, ಮತ್ತು ಜೆಂಡರ್ ನ್ಯೂಟ್ರಲ್ ವುಮೆನ್ ಎಂಪವರ್ಮೆಂಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ಈ ವಿಭಾಗದಲ್ಲಿ ಕೇಳಲಾಗುತ್ತೆ. ಒಂದು ಬಾರಿ UPSC ಸಿಲೆಬಸನ್ನು ನಾವು ಡೌನ್ಲೋಡ್ ಮಾಡ್ಕೊಂಡ್ರೆ GS1ನಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಸಿಲೆಬಸ್ ಇದೆ ಅಂತ ನಿಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತಾ ಹೋಗುತ್ತೆ. ನೋಡಿ, GS1ನಲ್ಲಿ ಒಂದು ಯೂನಿಕ್ ಆಗಿರ್ತಕ್ಕಂಥ ಕೆಲವೊಂದು ಟಾಪಿಕ್ ಮೇಲೆ ಪ್ರಶ್ನೆಯನ್ನು ಕೇಳಿದರೆ, ಡೆಮೋಗ್ರಫಿಕ್ ವಿಂಟರ್ ಮೇಲೆ ಪ್ರಶ್ನೆಯನ್ನು ಕೇಳಿದ್ರು, ಜೊತೆಗೆ ಸಿ ಸರ್ಫೇಸ್ ಟೆಂಪ್ರೇಚರ್ ರೈಸ್ ಬಗ್ಗೆ ಪ್ರಶ್ನೆಯನ್ನು ಕೇಳಿದರು. ಒಂಥರ ಯೂನಿಕ್ ಆಗಿರ್ತಕ್ಕಂಥ ಕಾನ್ಸೆಪ್ಟು. ಕನ್ಸೆಪ್ಷುವಲ್ ಕ್ಲಾರಿಟಿ ಇದ್ದವರು ಮಾತ್ರ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳಿಗೆ ಆನ್ಸರನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ಪ್ರಶ್ನೆ ಪತ್ರಿಕೆಯ ಎರಡನೇ ಭಾಗವನ್ನು ಇಲ್ಲಿ ಕಾಣ್ತಾ ಇದೆ. ನೋಡಿ, ನಿಮಗೆ ವರ್ಲ್ಡ್ ವಾರಿಗೆ ಸಂಬಂಧಪಟ್ಟಂತೆ ಕೇಳಿದ್ದಾನೆ, ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಮತ್ತು ಕೇಳಿದ್ದಾನೆ, ಗ್ರೌಂಡ್ ವಾಟರ್ ಪೊಟೆನ್ಷಿಯಲ್ ಬಗ್ಗೆ ಕೇಳಿದ್ದಾನೆ, ಆರೋರಾ ಆಸ್ಟ್ರಾಲಿಸ್ ಮತ್ತು ಆರೋರಾ ಬೋರಿಯಾಲಿಸಿಸ್ ಮೇಲೆ ಪ್ರಶ್ನೆಯನ್ನು ಕೇಳಿದ್ದಾನೆ, ವಾಟ್ ಈಸ್ ಟ್ವಿಸ್ಟರ್ ಬಗ್ಗೆ ಕೇಳಿದ್ದಾನೆ, ರೀಜನಲ್ ಡಿಸ್ಪ್ಯಾರಿಟಿ ಮತ್ತು ಕಾಂಪ್ರಹೆನ್ಸಿವ್ ಪಾಲಿಸಿ ಫಾರ್ ಈಕ್ವಿಟಿ ಆ್ಯಂಡ್ ಸೋಷಿಯಲ್ ಜಸ್ಟಿಸ್, ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೇಳಿದ್ದಾನೆ, ಅಂಡರ್ ಪ್ರಿವಿಲೈಸ್ಡ್ ಸೆಕ್ಷನ್ಸ್ ಬಗ್ಗೆ ಪ್ರಶ್ನೆ ಕೇಳಿದ್ದಾನೆ, ಗ್ಲೋಬಲೈಸೇಷನ್ ಜೊತೆಗೆ ಕೋರಿಲೇಷನ್ ಬಿಟ್ವೀನ್ ಇಂಡಿಯಾಸ್ ಕಲ್ಚರಲ್ ಡೈವರ್ಸಿಟೀಸ್ ಆ್ಯಂಡ್ ಸೋಷಿಯಲ್ ಎಕನಾಮಿಕ್ ಮಾರ್ಜಿನಾಲಿಟೀಸ್ ಅಂತಲೇ ಪ್ರಶ್ನೆಯನ್ನು ಕೇಳಿದ್ದಾನೆ. ಓವರಾಲ್ ಪ್ರಶ್ನೆಗಳು ತುಂಬ ಮಾಡರೇಟಿಗೆ ಇದ್ದಾವೆ, ಅಷ್ಟೇನು ಕಷ್ಟ ಅಂತನೇನಿಲ್ಲ, ತುಂಬ ಡೈನಮಿಕ್ ಆಗಿಯೂ ಕೂಡ ಇಲ್ಲ. ಪ್ರಶ್ನೆ ಪತ್ರಿಕೆಯನ್ನು ಈಸಿಯಾಗಿ ಆನ್ಸರನ್ನು ಮಾಡ್ಬೋದು. ಇಲ್ಲೊಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ, ಗಮನಿಸಿ. ಟ್ವಿಸ್ಟರ್ ಎಂದರೇನು ಅಂತ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಸ್ವಲ್ಪ ಸುದ್ದಿಲಿತ್ತು, ಕಳೆದ 1.5 ವರ್ಷದಿಂದನೂ ಕೂಡ ಸುದ್ದಿಲಿತ್ತು. ಸೊ ಅದಕ್ಕೋಸ್ಕರ ಈ ಪ್ರಶ್ನೆಯನ್ನು ಕೇಳಲಾಗಿರುವಂಥದ್ದು. ಒಂದು ಇಂಡಿಯನ್ ರೀಜನಲ್ ಜಿಯೋಗ್ರಫಿ ಮತ್ತು ವರ್ಲ್ಡ್ ಜಿಯೋಗ್ರಫಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳಾಗಿರೋದ್ರಿಂದ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಸಹಜ. ಯಾರು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ವೋ ದಯವಿಟ್ಟು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಕ್ರಿಯೇಟಿವ್ IAS ಅಕಾಡೆಮಿ ಅಂತ ಒಂದು ಆ್ಯಪ್ ಇದೆ, ರೈಟ್. ಹೆಚ್ಚಿನ ಮಾಹಿತಿ ಬೇಕಾದಂತಹ ಸಂದರ್ಭದಲ್ಲಿ ನೀವು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಮಾಹಿತಿಯನ್ನು ಪಡ್ಕೊಳ್ಬೋದು. ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಆಗಿ.